ಇನ್ನು ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ತಡರಾತ್ರಿ ಸಂತ್ರಸ್ತನನ್ನ ಬೆಂಗಳೂರಿಗೆ ಪೊಲೀಸರು ಕರೆತಂದಿದ್ದಾರೆ. ಈ ಒಂದು ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಿದಾರಲ್ವಾ ಸಂತ್ರಸ್ತ, ಆತನನ್ನ ತಡರಾತ್ರಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಪೊಲೀಸ್ನವರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ರಾತ್ರಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಮುಗಿಸಿದ್ದಾರೆ ಪೊಲೀಸ್ನವರು. ಬಿಪಿ, ಶುಗರ್, ಇಸಿಜಿ, ದೇಹದ ಮೇಲೆ ಕಚ್ಚಿರುವಂಥ ಕಲೆಗಳ ಬಗ್ಗೆ ಕೂಡ ಪರೀಕ್ಷೆಯನ್ನು ನಡೆಸಿದ್ದಾರೆ. ನೋಡಿ, ಸೂರಜ್ ರೇವಣ್ಣ ಕಚ್ಚಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಎಫ್ಐಆರ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಸಂತ್ರಸ್ತ ಮಾಡಿರುವಂಥ ದೂರಿನ ಅನ್ವಯ ಇವೆಲ್ಲ ಮೆಡಿಕಲ್ ಚೆಕ್ಗಳನ್ನು ಮಾಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಬೋರಿಂಗ್ ಆಸ್ಪತ್ರೆ ಎದುರುಗಡೆಯಿಂದ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಮೆಡಿಕಲ್ ಚೆಕಪ್ ಕೂಡ ಮುಗಿಸಿದ್ದಾರೆ. ಇವತ್ತಿನ ಪ್ರೊಸೆಸ್ ಏನೆಲ್ಲ ನಡೆಯುತ್ತೆ ನಾಗರಾಜ್? ನಿಕೇಶ್, ಏನು MLC ಸೂರಜ್ ರೇವಣ್ಣ ಅವರ ವಿರುದ್ಧ ದೂರನ್ನು ನಡೆದಂಥ ಸಂತ್ರಸ್ತರನ್ನು ತಡರಾತ್ರಿ ಹಾಸನ ಪೊಲೀಸರು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಯಾಕಂತಂದರೆ ಆತ ಹಾಸನದಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡೋದಕ್ಕೆ ನಿರಾಕರಿಸಿದ. ಇಲ್ಲಿ ನನಗೆ ಅಭದ್ರತೆ ಇದೆ, ನನ್ನ ಮೇಲೆ ಯಾವುದೇ ಏನು ಕ್ರಮ ಬೇಕಾದರೂ ಆಗ್ಬೋದು, ಈ ಹಿನ್ನೆಲೆಯಲ್ಲಿ ನಾನಿಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಲ್ಲ ಅಂತೇಳಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಆತನನ್ನು ಕರೆದುಕೊಂಡು ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಬೌರಿಂಗ್ ಆಸ್ಪತ್ರೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಥವಾ ಬೆಂಗಳೂರಿನಲ್ಲಿ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂತಂದರೆ, ಏನು ಒಂದು ಸಾಮಾನ್ಯವಾಗಿ 376 ಅತ್ಯಾಚಾರ ಪ್ರಕರಣಗಳಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಸೆಕ್ಷುಯಲ್ ಇಂಟರ್ಕೋರ್ಸಸ್ ಬಗ್ಗೆ ಇರ್ಬೋದು, ಅವ್ರ ಪ್ಯೂಬಿಕ್ ಕೇರ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಗುರುತುಗಳಿರ್ಬೋದು, ಇವುಗಳ ಬಗ್ಗೆ ಇದು ಮಾಡುತ್ತೆ. ಆದರೆ ನೀವು 377 ಅಸ್ವಾಭಾವಿಕ ಲೈಂಗಿಕ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದೌರ್ಜನ್ಯಕ್ಕೆ ಬಂದಿದ್ದೆ. ಆದರೆ ಇಲ್ಲಿ ಸಂತ್ರಸ್ತ ಯಾರಿರ್ತಾರೆ ಆತನ ದೇಹದ ಮೇಲೆ ಇರತಕ್ಕಂಥ ಗಾಯಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಆತನ ಮೇಲೆ ಒಂದು ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದನ್ನು ಪ್ರೂವ್ ಮಾಡೋದೇ ಈ ಒಂದು ದೇಹದ ಮೇಲೆ ಇರತಕ್ಕಂಥ ಗಾಯಗಳು. ಈ ನಿಟ್ಟಿನಲ್ಲಿ ರಾತ್ರಿ ಏನು ಆತನಿಗೆ ಒಂದು ಪ್ರಾಥಮಿಕ ವೈದ್ಯಕೀಯ ಪರೀಕ್ಷೆ ಆಗಿದೆ. ಇವತ್ತು ಬೆಳಗ್ಗೆ ಹಿರಿಯ ವೈದ್ಯರ ಸಮ್ಮುಖದಲ್ಲಿ ಆತನ ದೇಹದ ಮೇಲೆ ಇರತಕ್ಕಂಥ ಗಾಯಗಳ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಆಗುವಂಥದ್ದು. ಎಷ್ಟು ದಿನಗಳಿಂದ ಈ ಗಾಯ ಆಗಿದೆ, ಯಾರು ಈ ಗಾಯಗಳ ಆಗಿರ್ತಕ್ಕಂಥ ಜಾಗ ಯಾವುದು, ಇವುಗಳನ್ನೆಲ್ಲ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಒಂದು ಡೀಟೇಲ್ಡ್ ರಿಪೋರ್ಟ್ ಈ ಒಂದು ಗಾಯಗಳ ಬಗ್ಗೆ ನೀಡಲಾಗುತ್ತೆ. ಮತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡಿಬೇಕಾದ್ರೂ ಈ ಒಂದು ಗಾಯಗಳ ಗುರುತನ್ನೇ ಕನ್ಸಿಡರ್ ಮಾಡಿ ಇದರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಇಲ್ವಾ ಅನ್ನೋದು ಡಿಸೈಡ್ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು 10 ಗಂಟೆ ಬಳಿಕ ಸಂತ್ರಸ್ತನಿಗೆ ಈ ಒಂದು ವೈದ್ಯಕೀಯ ಪರೀಕ್ಷೆ ನಡೆಯೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಆ ಸಂತ್ರಸ್ತ ಬೌರಿಂಗ್ ಆಸ್ಪತ್ರೆಯಲ್ಲೇ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಪೊಲೀಸ್ ವಲಯದಿಂದ ಸಿಗ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಸೂರಜ್ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲೂ ಇಲ್ಲದ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ರೇವಣ್ಣ ಏನನ್ನ ಹೇಳಿದ್ದಾರೆ? ಸೂರಜ್ ಮೇಲೆ ಬಂದಿರುವಂತ ಆರೋಪ ಸತ್ಯನೋ ಅಥವಾ ಸುಳ್ಳ? ಇದು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಈಗಾಗಲೇ ಸೂರಜ್ ರೇವಣ್ಣ ಸಿಲುಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಫಸ್ಟ್ ಆಗಿ ಈ ಆರೋಪ ಬಂದಿದೆ. ಈ ಆರೋಪದ ಬಗ್ಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸತ್ಯನೋ ಸುಳ್ಳೋ ಇಲ್ಲ ರಾಜಕೀಯ ಷಡ್ಯಂತ್ರನೋ? ರಾಜಕೀಯ ವ್ಯಕ್ತಿಗಳು ಮಾಮೂಲಿಯಾಗಿ ಇದೇ ವಿಚಾರವನ್ನ ಹೇಳೋದು, ರಾಜಕೀಯ ಷಡ್ಯಂತ್ರ ಅಂತ. ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ಕಾನೂನಿಗೆ ನಾನು ತಲೆಬಾಗ್ತೇನೆ, ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ಇದೆಲ್ಲ ಅಂತ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಹಾಗಾದ್ರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್? ನಾನು ಆರೋಪನ ತಿರಸ್ಕಾರ ಮಾಡ್ತೀನಿ. ಬಟ್ ಆದರೆ ನಾನು ಇವತ್ತು ಯಾವುದು ಅಂತ ಹೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ.
ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನಂಗೆ ಗೊತ್ತಿದೆ. ಆದರೆ ನಾನು ಕೇಳೋದಿಷ್ಟೇ, ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ, ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಸರ್, ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್, ತಮ್ಮನ ಮೇಲೆ ಒಂದು ಆರೋಪ ಇದೆ, ಅಣ್ಣನ ಮೇಲೆ ಈ ಥರ ಇದೆ, ಇಡೀ ಫ್ಯಾಮಿಲಿನೇ ಒಂಥರ ನಿರ್ನಾಮ ಅಂತ ಮಾತಾಡ್ತೀರಾ ಸರ್. ದಯವಿಟ್ಟು ನೀವು ಹೇಳಲೇಬೇಕು ರಾಜ್ಯ ಜನತೆಗೆ ಏನು ನಡೀತಾ ಇದೆ ಇಲ್ಲಿ ಅಂತ. ಈಗ ನೋಡಿ, ಒಂದು ಮಾತು ಹೇಳ್ತೀನಿ, ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನಾನುರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಟ್ಟಿದೀವಿ, ಅದು ಮುಂದೆನೂ ಕೂಡ ಆ ವ್ಯಕ್ತಿ ಬಂದಿದ್ದು ನಿಜನಾ? ಮನೆಗೆ ಬಂದಿದ್ದು ನಿಜನಾ? ಮುಂದೆನೂ ಕೂಡ ಆ ವ್ಯಕ್ತಿ ಬಂದಿದ್ದು ನಿಜ ಸರ್, ಆ ವ್ಯಕ್ತಿ ಬಂದಿದ್ದು ನಿಜನಾ? ಎಸ್ ಸರ್, ಇವಿಷ್ಟು ಸೂರಜ್ ರೇವಣ್ಣ ಅವರ ಮಾತು. ಸಾಕಷ್ಟು ಅಧಿಕಾರಿಗಳು ಬಂದು, ಪೊಲೀಸ್ ಅಧಿಕಾರಿಗಳು ಬಂದು ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಮುಂದೆ ಕೊಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವಥ್ ರಿಪಬ್ಲಿಕ್ ಕನ್ನಡ.